ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ತಿರುವನಂತಪುರದ ಮ್ಯೂಸಿಯಂ. ತಿರುವನಂತಪುರದ ರೈಲ್ವೆ ಸ್ಟೇಷನ್ನಿನಿಂದ 4 ಕಿಲೋಮೀಟರ್ ದೂರದಲ್ಲಿ ಈ ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂ ತ್ರಿವೇಂದ್ರಮಿನ ಮೇನ್ ಸಿಟಿಯಲ್ಲೇ ಇದೆ. ಆರ್ಟ್ ಮ್ಯೂಸಿಯಂ, ಆರ್ಟ್ ಗ್ಯಾಲರಿ, 3D ಥಿಯೇಟರ್ ಕೂಡ ಇದೆ. ತುಂಬ ವಿಶಾಲವಾಗಿ ಹರಡಿಕೊಂಡಿರುವ ಪ್ರದೇಶ ಆದರೂ ಕೂಡ ತುಂಬ ಸ್ವಚ್ಛವಾಗಿದೆ. ಹಾಗೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ತುಂಬ ಸುಂದರವಾಗಿದೆ. ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಕೂಡ ಇದೆ. ಹೂದೋಟ ಕೂಡ ತುಂಬ ಸುಂದರವಾಗಿದೆ. ಸಾಧಾರಣ ಬೆಳಗ್ಗಿನಿಂದ ಸಂಜೆ ತನಕ ಸಮಯ ಇದ್ದರೆ ಅಷ್ಟು ಹೊತ್ತಿನಲ್ಲಿ ಎಲ್ಲವನ್ನು ಸಮಾಧಾನದಿಂದ ನೋಡಬಹುದು. ವಿಡಿಯೋ ಮಾಡಿ ಹಾಕುವ ಉದ್ದೇಶ ಇರಲಿಲ್ಲ, ಹಾಗಾಗಿ ನಾನು ಎಲ್ಲವನ್ನೂ ವಿಡಿಯೋ ಮಾಡಿಕೊಂಡಿರಲಿಲ್ಲ. ಆದರೂ ಇರುವ ಒಂದಷ್ಟು ತುಣುಕುಗಳನ್ನು ಒಟ್ಟು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಪಾರಿವಾಳ, ಕೊಕ್ಕರೆ ಹೀಗೆ ಹಲವು ಪಕ್ಷಿಗಳು ಕೂಡ ಸುತ್ತಮುತ್ತ ಹಾರಾಡಿಕೊಂಡೇ ಇರ್ತವೆ. ನನಗೂ ಈ ಮರ ಕಾಯಿಯ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಇದರಲ್ಲಿ ಬರೆದಿರುವ ಹಾಗೆ ಬೆಗ್ಗರ್ಸ್ ಬೌಲ್ ಅಂತ ಮಾತ್ರ ಗೊತ್ತು. ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೋಡಿ, ಕಾಯಿ ಬಿಟ್ಟಿರುವ ಈ ಮರವನ್ನು ಕೂಡ ಗಾರ್ಡನಲ್ಲಿ ನೋಡಬಹುದು. ನೋಡಿ, ಹಸಿರು ಗಿಡಗಳ ಕಟ್ಟಿಂಗ್ ಕೂಡ ತುಂಬ ಆಕರ್ಷಕವಾಗಿದೆ. ನಾವು ನಡೆದಾಡಬೇಕಾದ್ರೆ ಅಲ್ಲಲ್ಲಿ ನೋಡಿ, ಮರದಿಂದೆಲ್ಲ ಬಿದ್ದ ಹಣ್ಣುಗಳನ್ನೆಲ್ಲ ತಿನ್ನುತ್ತಿರುವಂತಹ ಅಳಿಲುಗಳನ್ನು ಕೂಡ ಕಾಣಬಹುದು.
ಇಲ್ಲಿಯೇ ಸಂಚಾರಿ ಪುಸ್ತಕಾಲಯ ಕೂಡ ಇದೆ. ಸಂಜೆ ಹೊತ್ತು ನಾವು ಹೋದಾಗ ಹಾಡು ಕೂಡ ಪ್ಲೇ ಆಗಿತ್ತು. ಗಾರ್ಡನ್ನಲ್ಲಿ ಅಲ್ಲಲ್ಲಿ ಈ ಥರದ ಸೌಂಡ್ ಬಾಕ್ಸ್ಗಳಿವೆ. ಹಾಗಾಗಿ ನಾವು ಗಾರ್ಡನ್ನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ತುಂಬ ಸುಂದರವಾಗಿ ಹಾಡುಗಳನ್ನು ಕೇಳಬಹುದು. ಯೂಟ್ಯೂಬಲ್ಲಿ ಕೆಲವೊಂದು ಹಾಡುಗಳಿಗೆ ಕಾಪಿರೈಟ್ ಬರ್ತದೆ, ಹಾಗಾಗಿ ನಾನು ಮ್ಯೂಟ್ ಮಾಡಿಕೊಂಡಿದ್ದೇನೆ. ಕೇರಳದ ಪ್ರಸಿದ್ಧ ದೇವಾಲಯವಾದ ತಿರುವನಂತಪುರದ ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ನಾವು ಹೋಗಿದ್ದೆವು. ಒಳಗೆ ಮೊಬೈಲ್ ಎಲ್ಲ ತೆಕ್ಕೊಂಡು ಹೋಗುವಂತಿಲ್ಲ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೇ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಟಿಫಿಕೇಷನಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.